ನೀವು ಬಂದದ್ದು ಸಾರ್ಥಕ ಆಗಬೇಕು, ಈ ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕು ಅಂತ ಕೇಳಿದ್ರೆ ಶಾಂತತೆಯನ್ನು ಕಾಪಾಡಬೇಕು ತಾಯಿ ಅಂತ ದಯವಿಟ್ಟು. ಆ ಶಿವಾನುಭವಕ್ಕಿಂತಲೂ ಪೂರ್ವ ಸಿದ್ದಲಿಂಗ ಮಹಾರಾಜರು ನೋಡ್ರಿ ಹೆಂಗ ಆ ಸಿದ್ದಲಿಂಗ ಮಹಾರಾಜರ ಕಾರಣ ಏನಂತ ಕೇಳಿದ್ರೆ ಸಾತ್ವಿಕಮಂತ ಮಗುಗ ಸಿದ್ದಲಿಂಗ ಮಹಾರಾಜರು ಪುನರ್ಜನ್ಮ ಕೊಟ್ಟಿದ್ದಾರೆ. ಆ ಮಗುವಿಗೆ ಆಶೀರ್ವಾದ ಮಾಡಿದ್ದಾರೆ. ಯಾವ ಒಂದು ಸವಾಲಿಗೂ ಕೂಡ ಮಿಕ್ಕಿ ಆ ಮಗು ಇವತ್ತು ಜೀವಂತವಾಗಿ ಬದುಕಿ ಬರಬೇಕು ಅಂತ ಕೇಳಿದ್ರೆ ಅದು ಸಿದ್ದಲಿಂಗ ಮಹಾರಾಜರ ದಿವ್ಯ ಶಕ್ತಿ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಮಗುವೊಮ್ಮೆ ಆ ಒಂದು ಶಕ್ತಿಗೆ ಹಣಿಮಣಿದು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಕೇಳಿದ್ರೆ ಆ ಮಗು ಸಾತ್ವಿಕ ಸಿದ್ದಲಿಂಗ ಮಹಾರಾಜರ ಆಶೀರ್ವಾದದಿಂದ ಹೆಂಗೆ ಬದುಕಿ ಬಂದದ್ದು ಸಂತೋಷ ನಮಗ. ಪೂರ್ವಿಕರಿಗೆ ಬಹಳ ತಮ್ಮೆಲ್ಲರ ತಾಯಂದರ ಮನೆಗೆಲ್ಲುವಂತ ರೀತಿಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥ ಮಾತೋಶ್ರೀ ಅವರನ್ನು ಕೂಡ ತಮ್ಮ ಜೋರಾದ ಕಪ್ಪಳ ಮುಖಾಂತರ ವೇದಿಕೆ ಸ್ವಾಗತವನ್ನು ನಾನು ನೀಡುತ್ತೇನೆ. ಅದರ ಜೊತೆಯಲ್ಲೇ ಇನ್ನೊಂದು ಕಾಕತಾಳಿ ಅನ್ನುವಂತೆ ಶ್ರೀಮಠದ ಸಂಪ್ರದಾಯ ಹೆಂಗದ ಅಂತ ಕೇಳಿದ್ರೆ ಅತಿಥಿ ದೇವೋ ಭವ. ಸದ್ಗುರು ಸಿದ್ದಲಿಂಗ ಮಹಾರಾಜರು ನಾವು ನೋಡಿದ್ರೆ ನೀವೆಲ್ಲರೂ ಪಾವನ ಆಗ್ತೀರಿ. ಯಾಕಂದ್ರೆ ಸಿದ್ದಲಿಂಗ ಮಹಾರಾಜರ ಕೃಪೆ ಆಗ್ಯದ, ಆ ಮಗುವಿನ ಮೇಲೆ ಆಶೀರ್ವಾದ ಆಗ್ಯದ. ಆ ಮಗುವಿಗೆ ಮರು ಜನ್ಮ ಅಂತ ಕೇಳಿದ್ರೆ ಇಂಥದ್ದು ಯಾವ ವೈದ್ಯಕೀಯ ವಿಜ್ಞಾನಕ್ಕೆ SP ಸಾಹೇಬರ ಸಮೇತವಾಗಿ DSP ಸಾಹೇಬರು, CPI ಸಾಹೇಬರು ಇವಾಗ ಚುನಾವಣೆಯ ಒಂದು ಕರ್ತವ್ಯದಿಂದ ಅವರು ಆ ಒಂದು ಇಲಾಖೆಯನ್ನು ಕೆಲವೊಬ್ಬರೇ CPI ಸಾಹೇಬರಿಗೆ ಮೊನ್ನೆ ಒಬ್ಬರು ಇಸ್ಲಾಂ ಧರ್ಮದವರು ಬಂದಿದ್ರಿ, ಯಾರಿಗೆ ಗೊತ್ತಿಲ್ಲ. ಆ ಮಗು ಬದುಕಿದ್ರೆ ನಾನು ಕಿತಾಬ್ ನಮಸ್ಕಾರ ಹಾಕ್ತೀನಿ ಅಂತ ಹೇಳಿ ಅವ್ರ ಹರಕೆ ತೀರಿಸಿ ಹೋಗ್ಯಾರ. ಅವರೆಲ್ಲರಿಗೂ ಕೂಡ ನಾನು ಅವರು ಮಸ್ತಾನ್ ಮಖಾನ್ದಾರ್ ಪಟ್ನೂರ್ ಅವರು ಅಂತ ಹೇಳಿ ಎಂತ ಈ ನಾಡನ್ನ ಕಳೆದ ನೀವು ಸಿದ್ದಲಿಂಗ ಮಹಾರಾಜರಿಗೆ ಕಣ್ ತುಂಬಿಕೊಳ್ತಾ ಇದ್ದೀರಿ. ದಯವಿಟ್ಟು ಶಾಂತರಾಗಬೇಕು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಳೆದ ಹಲವು ದಶಕಗಳಿಂದ ಇಲ್ಲಿ ಭಾಗವಹಿಸ್ತಾ ನಮಗೆ ಮಾರ್ಗದರ್ಶನ ಮಾಡ್ತಾ ಈ ಲಚ್ಚಾನ ಮಠದ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು, ಈ ಕಾರ್ಯಕ್ರಮದ ಉಪಸ್ಥಿತರು ಆಗಿರುವ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಜಗನೂರು ಪೂಜ್ಯರಿಗೆ ಅತ್ಯಂತ ಭಕ್ತಿಯಿಂದ ವೇದಿಕೆಗೆ ಸ್ವಾಗತಿಸಿ MS ಮುಜುಗೊಂಡವರು ಹಿರಿಯರು ಗೌರವಾರ್ಪಣೆಯನ್ನು ಮಾಡಬೇಕು. ಜಗನೂರು ಪೂಜ್ಯರಿಗೆ ಗೌರವಾರ್ಪಣೆಯನ್ನು MS ಮುಜುಗೊಂಡವರು ಮಾಡಬೇಕು. ಸಿದ್ದಲಿಂಗೇಶ್ವರ ಮಹಾರಾಜ್ ಕಿ ನಮ್ಮ
ಸತತ 20 ಗಂಟೆ ಇಡೀ ಒಂದು ದಿನ ಲಚ್ಚಾಣದಲ್ಲಿ ನೀರು ಆಹಾರ ಇವೆಲ್ಲವೂ ಇಲ್ದೇನೆ ನಿದ್ರೆಯನ್ನ ತ್ಯಜಿಸಿ ಸಾತ್ವಿಕ ಮುಗಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಮೇಡಮ್ ಅವರು PHO ಆಗಿದ್ದವರು ಕಾರಣಾಂತರಗಳಿಂದ ಅವರು ಅನುಪಸ್ಥಿತರಿದ್ದಾರೆ. ಅವರ ಸೇವೆಯನ್ನು ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ತಾ ಇದ್ದಾವೆ. ಮುಂದಿನ ತಯಾರಿ ದಯವಿಟ್ಟು ಶ್ರೀ ಸುರೇಶ್ ಮನವಿ ಔಷಧಿ ಅಧಿಕಾರಿಗಳು ಲಚ್ಚಾಣ್ ದಯವಿಟ್ಟು ಬರಬೇಕು. ಸ್ವರೂಪದಲ್ಲಿ ಇವರು ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಸಿದ್ಧಲಿಂಗರ ನೆರದಲ್ಲೇ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶಾಂತಾಬಾಯಿ ಮೇಡಮ್ ಅವರು, ಸಂಜೀವ್ ಮಾಮಾ ಅಂಕಲ್ಗೆ, ನಮ್ಮ ಸಂಜಯ್ ಡಾಕ್ಟರ್ ಅಂಕಲ್ಗೆ ಮೇಲೆ ಬರಬೇಕು. ತಾಲೂಕು ಆಸ್ಪತ್ರೆ ಇಂಡಿಯಿಂದ ತಾಲೂಕು ಆಸ್ಪತ್ರೆಯಿಂದ ದಯವಿಟ್ಟು ಬಂದವರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನರ್ಸಿಂಗ್ ಸ್ಟಾಫ್, ತಾಲೂಕು ಆಸ್ಪತ್ರೆ ನರ್ಸಿಂಗ್ ಸ್ಟಾಫ್ ನಾಗನಾಥ್ ಮೈದರ್ಗೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ. ಹಾಗೂ ಕೊಳವೆ ಬಾವಿಂದ ಪುನರ್ಜನ್ಮ ಪಡೆದ ಮಗುವಿಗೆ ಜೋ 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 ರೇ ಪೂಜಾ ಆದರ್ಶ ದಂಪತಿಗೆ ಮಗನಾಗಿ ಜನಿಸಿದಂತವಗೆ ಏಪ್ರಿಲ್ 3ನೇ ತಾರೀಕು ಮುದ್ದು ಹಸುವೆ ಹಾಲುಗಲ್ಲು ಹಸನ್ಮುಖಿಗೆ ಜೋ 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 ರೇ ಕಾರ್ಯಾಚರಣೆ ಸತತ ಪರಿಶ್ರಮ ಪ್ರಾರ್ಥನೆಗೆ ಹುಟ್ಟಿ ಬಂದ ಪುಟ್ಟ ಕಂದಮಗೆ ಕಮಲಿ ಕೊಳ್ಳ ಸಿದ್ಧರಾಮನಿಗೆ ಕಮಲಿ ಕೊಳ್ಳ ಸಿದ್ಧರಾಮನಿಗೆ ಎತ್ತಲಿ ಹೆಸರಿಟ್ಟು ಕರಿಯಲಿ ಚೆಂಡು ಹೂವಿನ ತೊಟ್ಟಿಲ ಕಟ್ಟಿ ಕೆಂಡ ಸಂಪಿಗೆ ಹೆಸರಿಡರೆ ಕುಲ ದೀಪ ಬಾಳ ದೀಪ ವಿಶ್ವದ ಮರ ಕವಿ ಮನದ ಈ ದೀಪ ಬೆಳಗಲಿ ನಂದ ದೀಪ ಜೋ 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 ರೇ ಜೋ 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 ರೇ ಜೋ ಜೋ
ಕಾರ್ಯಕ್ರಮ ಸಾಂಕೇತಿಕವಾಗಿ ಮುಗಿದಿದೆ. ಈಗ ಕಾರ್ಯಕ್ರಮದ